ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಇವಾಗ ಒಂದು ಸ್ನ್ಯಾಕ್ಸ್ ಮಾಡೋದು ಹೆಂಗಂತ ತೋರಿಸ್ತಾ ಇದ್ದೀನಿ. ಇದು ಸ್ಯಾಂಡ್ವಿಚ್ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಗ್ಯಾಸ್ ಏನು ಆನ್ ಮಾಡೋಂಗಿಲ್ಲ, ಹಾಗೇ ಮಾಡ್ಕೋಬೋದು. ಫಟಾಫಟ ಒಂದು 5 ನಿಮಿಷದಲ್ಲಿ ನೀವು ಇದನ್ನು ರೆಡಿ ಮಾಡ್ಕೋಬೋದು. ನೀವು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಒತ್ತಿ, ಅದರಲ್ಲಿ ಆಲ್ ಆಪ್ಷನ್ ಒತ್ತಕ್ಕಂದು ಮರಿಬೇಡಿ ಫ್ರೆಂಡ್ಸ್. ನಾನು ಅಪ್ಲೋಡ್ ಮಾಡಿರುವಂಥ ವೀಡಿಯೋಸ್ ನಿಮ್ಮ ಮೊಬೈಲ್ಗೆ ಫಸ್ಟ್ ತಲುಪುತ್ತೆ. ಬನ್ನಿ ಹೆಂಗೆ ಮಾಡೋದಂತ ನೋಡೋಣ. ಇವಾಗ ಫಸ್ಟಿಗೆ ಒಂದು ಬೌಲ್ ತೊಗೊಂಡಿದ್ದೀನಿ. ಈ ಬೌಲಿಗೆ ನಾನಿವಾಗ ಒಂದು 2 ಆನಿಯನ್ನ ಚೆನ್ನಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಆಮೇಲೆ ಕ್ಯಾಪ್ಸಿಕಮ್ ಒಂದು 3 ಸ್ಪೂನಷ್ಟು ಕಟ್ ಮಾಡಿರುವಂಥದ್ದು. ಆಮೇಲೆ ತುರಿದಿರುವಂಥ ಕ್ಯಾರೆಟ್ ಒಂದು 3 ಸ್ಪೂನು. ಇವಾಗ 1 ಕಪ್ಪಷ್ಟು ನಾನು ಕ್ಯೂಕುಂಬರ್ ಅಂದರೆ ಸೌತೆಕಾಯಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ನಾನಿವಾಗ ಕ್ಯಾಬೇಜ್ ಹಾಕ್ಕೊಂಡ್ರೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಆಮೇಲೆ ಒಂದು 2 ಸ್ಪೂನಷ್ಟು ನಾನು ಟೊಮೆಟೊನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಆಮೇಲೆ 2 ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು, 1 ಸ್ಪೂನು ಚಾಟ್ ಮಸಾಲ, ಆಮೇಲೆ 1 ಸ್ಪೂನಷ್ಟು ನಾನು ಬ್ಲ್ಯಾಕ್ ಪೆಪ್ಪರ್ ಪೌಡ್ರು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಒಂದು 1/2 ಸ್ಪೂನಷ್ಟು ನಾನು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಆಮೇಲೆ ಒಂದು 4ರಿಂದ 5 ಸ್ಪೂನಷ್ಟು ಇವಾಗ ನಾನು mayonnaise, ಇದು ನಾನು ವೆಜ್ ಮೈನಸ್ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಎಗ್ ಇರುವಂಥ ಮೈನಸ್ಸು ಆಗ್ಬೋದು. ಇದು ಎಗ್ಲೆಸ್ಸು ನಾನು ಮೈನಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಕ್ರೀಮಿ ಟೆಕ್ಸ್ಚರ್ ಬರಬೇಕು, ಅದುವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ನೋಡಿ, ಇವಾಗ ಕ್ರೀಮ್ ಥರ ಆಗಿಬಿಟ್ಟಿದೆ ನೋಡಿ, ಆ ಥರ ಆಗಬೇಕು. ಇದನ್ನು ಇವಾಗ ನಾನು ಪಕ್ಕದಲ್ಲಿ ಇಡ್ತಾಯಿದ್ದೀನಿ. ಇವಾಗ ನಾನು ಒಂದು 2 ಸ್ಲೈಸು ಬ್ರೆಡ್ ತಗೊಂಡಿದ್ದೀನಿ. ಇದ್ರ ಮಧ್ಯೆ ಇವಾಗ ನಾನು ಆವಾಗಲೇ ಮಿಕ್ಸ್ ಮಾಡಿರುವಂಥ ವೆಜಿಟೇಬಲ್ಸ್ ಎಲ್ಲ ಇದೆಯಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಕ್ಲೀನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ಹಾಕ್ಕೊಂಡು ನೋಡಿ ಈ ಥರ. ಈ ರೆಸಿಪಿನ ಮಾಡೋಕ್ಕೆ ಗ್ಯಾಸ್ ಏನು ಆನ್ ಮಾಡೋಂಗಿಲ್ಲ, ಹಂಗೇ ಮಾಡ್ಕೋಬೋದು, ಈಸಿಯಾಗಿ ಮಾಡ್ಕೋಬೋದು. ಮತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೂ ಇದು ಮಾಡ್ಕೋಬೋದು. ಆಮೇಲೆ ಈವ್ನಿಂಗೆಲ್ಲ ಸ್ನ್ಯಾಕ್ಸಿಗೋಸ್ಕರ ಸಾಯಂಕಾಲ ನೀವು ಅದಕ್ಕೂ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ತುಂಬಾ ಇಷ್ಟಪಡ್ತಾರೆ ಈ ಥರ ಮಾಡಿಕೊಟ್ರೆ. ಇವಾಗ ಇದನ್ನು ಕ್ಲೀನಾಗಿ ನಾನು ಏನು ಮಾಡ್ತಾಯಿದ್ದೀನಿ, ಮೇಲ್ಗಡೆ ಎಲ್ಲ ಫಿಲ್ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಬ್ರೆಡ್ ಮೇಲೆ ಫುಲ್ಲು ಕವರ್ ಆಗಿದೆ. ನೋಡಿ ಇವಾಗ ಏನು ಮಾಡಬೇಕು, ಇನ್ನೊಂದು ಸ್ಲೈಸು ಬ್ರೆಡ್ ತಗೊಂಡು ಇದ್ರ ಮೇಲ್ಗಡೆ ಇಟ್ಟು ಕ್ಲೀನಾಗಿ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು, ಜಾಸ್ತಿ ಅಲ್ಲ, ಒಂದು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಅದನ್ನು ಟೈಟಾಗಿ ಇಡಬೇಕು. ಆಮೇಲೆ ಇದನ್ನು ಸೈಡೆಲ್ಲ ಇರುತ್ತಲ್ವ ಬ್ರೌನ್ ಕಲರ್ ಆಗಿರುವಂಥ ಎಕ್ಸ್ಟ್ರಾಸ್ ಎಲ್ಲ ತೆಗಿಬೇಕು. ನೋಡಿ ಈ ಥರ ಇದನ್ನು ಕ್ಲೀನಾಗಿ 4 ಸೈಡು ಕಟ್ ಮಾಡ್ಕೋಬೇಕು. ಈ ಥರ ನೋಡಿ, ಎಕ್ಸ್ಟ್ರಾಸ್ ಎಲ್ಲ ಬ್ರೌನ್ ಕಲರ್ ಆಗಿರುತ್ತಲ್ವ ಅದನ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ಫಿಲ್ ಮಾಡಿದ ನಂತರನೇ ಕ್ಲೀನಾಗಿ ಕಟ್ ಮಾಡ್ಕೋಬೇಕು. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ, ನೀವು ಫಸ್ಟ್ ಕಟ್ ಮಾಡಿದರೆ ಅದೇನು ಒಳಗಡೆ ನಾವು ಹಾಕಿರ್ತೀವಲ್ವ ವೆಜಿಟೇಬಲ್ಸ್ ಎಲ್ಲ, ಅದೆಲ್ಲ ಹೊರಗಡೆ ಬಂದಂಗೆ ಕಾಣುತ್ತೆ. ಇದು ಫಿಲ್ ಮಾಡಿದ ನಂತರ ಈ ಥರ ಕಟ್ ಮಾಡಿಕೊಂಡ್ರೆ ನೀವು ಎಕ್ಸ್ಟ್ರಾಸ್ ಎಲ್ಲ ಹೊರಗಡೆ ಬಂದಿರುತ್ತಲ್ಲ, ಅದೆಲ್ಲ ಕ್ಲೀನಾಗಿ ಕಟ್ಟಾಗಿ ಎಕ್ಸ್ಟ್ರಾ ಬ್ರೆಡ್ ಜೊತೆ ಹೋಗ್ಬಿಡುತ್ತೆ. ಇವಾಗ ನೋಡಿ ಕರೆಕ್ಟಾಗಿ ಸ್ಕ್ವೇರ್ ಶೇಪಲ್ಲಿ ಬಂತು. ಇವಾಗ ನಾನು ಇದನ್ನು ನಾವು ಸ್ಯಾಂಡ್ವಿಚ್ ಮಾಡೋ ಅಂಥ ಆ ಶೇಪಿಗೆ ನಾನು ಕಟ್ ಮಾಡ್ತಾಯಿದ್ದೀನಿ, ಟ್ರಯಾಂಗಲ್ ಶೇಪಲ್ಲಿ. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಮಧ್ಯದಲ್ಲಿ ಫುಲ್ಲು ವೆಜಿಟೇಬಲ್ಸ್ ಮತ್ತು ಆ ಕ್ರೀಮ್ ಟೆಕ್ಸ್ಚರ್ ಇರುವಂಥ ವೆಜಿಟೇಬಲ್ಸ್ ಹಾಕ್ಕೊಂಡಿದ್ದೆಲ್ಲ ಅದು ಕ್ಲೀನಾಗಿ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಇದು ಹೆಲ್ದಿ ಕೂಡ. ಅಂದರೆ ಇದು ವೆಜಿಟೇಬಲ್ಸ್ ಎಲ್ಲ ಇರುತ್ತಲ್ವ, ಅದಕ್ಕೆ ಮಕ್ಕಳಿಗೆಲ್ಲ ತುಂಬಾ ಒಳ್ಳೆಯದು. ನೀವು ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ಟ್ರೈ ಮಾಡಿ ಹೆಂಗಾಯಿತು ಅಂತ ನನಗೆ ಕಮೆಂಟಲ್ಲಿ ಒಂದು ಕಮೆಂಟ್ ಹಾಕಿ. ಹಾಗೆಯೇ ಈ ವಿಡಿಯೋಗೊಂದು ಲೈಕ್ ಕೊಡೋದಂತೂ ಮರಿಬೇಡಿ ಫ್ರೆಂಡ್ಸ್. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ನೆಕ್ಸ್ಟ್ ನಾನು ಹೊಸ ರೆಸಿಪಿಯೊಂದಿಗೆ ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಬಾಯ್.